ಸೊ ಸೆಲ್ಫ್ ಮೆಡಿಕೇಶನ್ ವಿಚ್ ಇಸ್ ನಾಟ್ ಗುಡ್ ಆ್ಯಂಡ್ ಡೆಫಿನೆಟ್ಲಿ ಅವರಿಗೆ ಯಾವ ರೀತಿಯ ಚರ್ಮದ ಕಾಯಿಲೆ ಬಂದಿದೆ ಸೊ ಅದನ್ನು ಡಯಾಗ್ನೋಸ್ ಮಾಡುವಂಥದ್ದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಆ್ಯಕ್ನೆ ಅಥವಾ ಪಿಂಪಲ್ಸ್ ಅಂತ ಹೇಳಿದಾಗ ಸೊ ಬೇಸಿಕಲಿ ವಿ ಸಿ ಇನ್ ಟೀನೇಜರ್ಸ್ ಅಂದರೆ 13 to 19 ಗ್ರೂಪ್ ಆಫ್ ಏಜ್ ಏನಿದೆ ಸೊ ಅವರಲ್ಲಿ ಹಾರ್ಮೋನಲ್ ಚೇಂಜಸ್ಸಿಂದ ಕಾಣುವಂಥದ್ದು. ಸೊ ಎಸ್ಪೆಷಲಿ ಅವರಿಗೆ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅವರಲ್ಲಿ ಹೆಚ್ಚಾಗಿ ನಾವು ನೋಡುವಂಥದ್ದು ಡ್ಯೂ ಟು ಹಾರ್ಮೋನಲ್ ಚೇಂಜಸ್ ಅಂತ ಹೇಳ್ಬೋದು. ಸೊ ಯಾವುದೇ ರೀತಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಾಕೋದ್ರಿಂದ ಸೊ ಕಮ್ಮಿ ಆಗ್ತಿರೋದಿಲ್ಲ. ಸೊ ಬೇಸಿಕಲಿ ವಿ ನೀಡ್ ಟು ಡೂ ಅ ಬ್ಲಡ್ ಟೆಸ್ಟ್ ಇರ್ಬೋದು ಅಥವಾ ಸೊ ಫೀಮೇಲ್ಸಲ್ಲಿ ಬಂದಾಗ ಸ್ಕ್ಯಾನಿಂಗ್ ಮಾಡೋದಿರ್ಬೋದು. ಸೊ PCOD ಏನಾದರೂ ಇದೆಯಾ ಅಥವಾ ಥೈರಾಯ್ಡ್ ಸಮಸ್ಯೆ ಇದೆಯಾ ಸೊ ಅದು ಕಾರಣ ಇರುವಂಥದ್ದು. ಸೊ ಆ್ಯಕ್ನೆನಲ್ಲಿ 2 ಟೈಪ್ಸ್ನ ನಾವು ನೋಡ್ತೀವಿ, ಆ್ಯಕ್ನೆ ಸಿಂಪ್ಲೆಕ್ಸ್ ಆ್ಯಂಡ್ ಆ್ಯಕ್ನೆ ವಲ್ಗ್ಯಾರಿಸ್ ಅಂತ. ಸೊ ಅದನ್ನು ರೂಲ್ ಔಟ್ ಮಾಡಿ ಸೊ ರೂಟ್ ಕಾಸ್ನ ಟ್ರೀಟ್ ಮಾಡುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಓಕೆ, ನೀವು ಈಗ ಆ್ಯಕ್ನಿ ಬಗ್ಗೆನೇ ಮಾತಾಡ್ತಿದ್ರಿ ಡಾಕ್ಟರ್. ಈಗ ಕೆಲವೊಬ್ಬರಿಗೆ ಒಂದೋ ಎರಡೋ ಬಂದು ಅದಾದಮೇಲೆ ಅದು ಹೊರಟೋಗುತ್ತೆ. ಸೊ ಇನ್ನು ಕೆಲವೊಬ್ಬರಿಗೆ ನಾವು ಗಮನಿಸಬಹುದು ಆ್ಯಕ್ನಿ ಮುಖ ತುಂಬ ಆ್ಯಕ್ನಿನೇ ಇರುತ್ತೆ ಅಂತಲೇ ಹೇಳಬಹುದು. ಸೊ ಈ ಒಂದು ಪಿಂಪಲ್ಸ್ ಬರೋದಕ್ಕೆ ಏನು ಕಾರಣ ಆಗಿರುತ್ತೆ ಬಹುಮುಖ್ಯವಾಗಿ ಅಂತ? ಸೊ ಎಸ್ಪೆಷಲಿ ಸೊ ಆ್ಯಕ್ನೆ ಅಂತ ಹೇಳಿದಾಗ ಸೊ ನವಡೇಸ್ ವಿ ಸಿ ಮೋಸ್ಟ್ ಆಫ್ ದಿ ಟೀನೇಜರ್ಸ್ ವಿಲ್ ಬಿ ಸಫರಿಂಗ್. ಸೊ ಡೆಫಿನೆಟ್ಲಿ ಹಾರ್ಮೋನಲ್ ಚೇಂಜಸ್ಸಿಂದ ಹೆಚ್ಚಾಗಿರುತ್ತೆ. ಆ್ಯಂಡ್ ಇನ್ನು ಕೆಲವರಲ್ಲಿ ಡಸ್ಟಿಗೆ ಧೂಳಿಗೆ ಎಕ್ಸ್ಪೋಜರ್ ಆದಾಗ ಸೊ ಬ್ಲ್ಯಾಕ್ ಹೆಡ್ಸ್ ಅಥವಾ ವೈಟ್ ಹೆಡ್ಸ್ ಕ್ವೈಟ್ ಕಾಮನ್ ಟು ಸಿ ಅಂತ ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಸೊ ಆಯಿಲಿ ಫುಡ್ ಐಟಮ್ಸ್ ಇರ್ಬೋದು, ಸೊ ಎಕ್ಸೆಸಿವ್ ಒಂದು ಮೈದಾ ಅಥವಾ ಸ್ಟಾರ್ಚ್ ಪೇಸ್ಟ್ ಫುಡ್ ಕನ್ಸಂಪ್ಷನ್ ಇರ್ಬೋದು. ಇನ್ನು ಲ್ಯಾಕ್ ಆಫ್ ವಾಟರ್ ಇಂಟೇಕ್ ಅಥವಾ ಹೈಡ್ರೇಷನ್ ಅಂತ ಹೇಳ್ತೀವಿ, ಅಥವಾ ಲ್ಯಾಕ್ ಆಫ್ ಸ್ಲೀಪ್ ಇರ್ಬೋದು, ಅಥವಾ ಸ್ಟ್ರೆಸ್ ಇಂಡ್ಯೂಸ್ಡ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನೋಡ್ಬೋದು. ಸೊ ಇನ್ ಸರ್ಟನ್ ಕೇಸಸ್ ಲೈಕ್ ಹಾರ್ಮೋನಲ್ ಚೇಂಜಸ್, ಸೊ ಹೆಚ್ಚಾಗಿ ಥೈರಾಯ್ಡ್ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ. ಸೊ ಅಥವಾ ಇನ್ನು ಕೆಲವರಲ್ಲಿ ಇರ್ರೆಗ್ಯುಲರ್ ಸೈಕಲ್ಸ್ ಇರುತ್ತೆ, ಎಸ್ಪೆಷಲಿ ಫಿಮೇಲ್ಸಲ್ಲಿ ನೋಡಿದಾಗ ಸೊ PCOD ಚೇಂಜಸ್ ಇರುತ್ತೆ. ಸೊ ಅವರಲ್ಲಿ ಆ್ಯಕ್ನೆ ಅಥವಾ ಅಕ್ಯಾಂಥಸಿಸ್ ನೈಗ್ರಿಕನ್ಸ್ ಅಂತ ಕೂಡ ಹೇಳ್ಬೋದು, ಲೈಕ್ ಪಿಗ್ಮೆಂಟೇಷನ್ ಓವರ್ ದ ಸ್ಕಿನ್, ಸೊ ಚರ್ಮ ದಪ್ಪ ಆಗುವಂಥದ್ದು, ಕಪ್ಪಾಗಿರುವಂಥದ್ದು. ಸೊ ಇದೆಲ್ಲ ಫೀಚರ್ಸ್ನ ನಾವು PCOSಲ್ಲಿ ಕೂಡ ನೋಡ್ತೀವಿ. ಸೊ ಅಲಾಂಗ್ ವಿತ್ ದಟ್ ಅವ್ರಿಗೆ ವೆಯ್ಟ್ ಗೇನ್ ನೋಡ್ಬೋದು, ಅಥವಾ ಹೇರ್ ಫಾಲ್, ಪಿಗ್ಮೆಂಟೇಷನ್, ಆ್ಯಕ್ನೆ. ಸೊ ಇದೆಲ್ಲ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಇನ್ ದಟ್ ಕೇಸ್ ವಿ ನೀಡ್ ಟು ಟ್ರೀಟ್ ದ ಲೈಕ್ ರೂಟ್ ಕಾಸ್ ಅಂತಲೇ ಹೇಳ್ಬೋದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸರಿಪಡಿಸಿರೋದ್ರಿಂದ ಸೊ ಅವ್ರಿಗೆ ಪೂರ್ತಿ ಗುಣ ಆಗುವಂಥದ್ದು. ಸೊ ಆ್ಯಕ್ನೆ ವಲ್ಗ್ಯಾರಿಸ್ ಅಂತ ಹೇಳಿದಾಗ ಸೊ ಅವ್ರಿಗೆ ಫೇಸ್ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಅದರ್ ದ್ಯಾನ್ ಫೇಸ್ ಅವ್ರಿಗೆ ಆರ್ಮ್ಸಲ್ಲಿ ಕೂಡ ಬರ್ಬೋದು ಆ್ಯಂಡ್ ಬ್ಯಾಕಲ್ಲಿ ಕೂಡ ಬರ್ಬೋದು. ಸೊ ಮೋಸ್ಟ್ ಆಫ್ ದಿ ಬಾಡಿ ಪಾರ್ಟ್ಸಲ್ಲಿ ಅವ್ರಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸಮ್ಟೈಮ್ಸ್ ಇಟ್ ವಿಲ್ ಬಿ ಪೇನ್ಫುಲ್ ಆ್ಯಂಡ್ ಎಕ್ಸ್ಟರ್ನಲಿ ಅವರು ಅಪ್ಲಿಕೇಶನ್ ಮಾಡ್ತಾ ಇರ್ತಾರೆ, ಅಥವಾ ಸೊ ಯಾವುದೇ ರೀತಿ ಲೈಕ್ ಕ್ರೀಮ್ಸ್ ಯೂಸ್ ಮಾಡುವಂಥದ್ದು. ಸೊ ಇದು ಆ ತಕ್ಷಣಕ್ಕೆ ಸ್ವಲ್ಪ ಬೆಟರ್ ಆದರೂ ಕೂಡ ಸೊ ಅಗೇನ್ ಡ್ಯೂ ಟು ಹೈ ಟೆಸ್ಟೋಸ್ಟಿರಾನ್ ಲೆವೆಲ್ಸ್ ಅಂತ ಹೇಳ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.